ವೀಕ್ಷಕರೇ, ಕೆಲವೊಮ್ಮೆ ಅಧಿಕಾರಿ ತಲೆಬುಡ ಇಲ್ಲದೆ ದಂಡ ಹಾಕ್ತಾರೆ. ಅದರ ಹಿಂದೆ ಯಾವ ಲಾಜಿಕ್ ಕೂಡ ಇರಲ್ಲ. ನಮ್ಮಲ್ಲಿ ಲಾರಿಯಲ್ಲಿ ಕಾರಿನಲ್ಲಿ ಹೋದವರಿಗೆ ಹೆಲ್ಮೆಟ್ ಹಾಕಿಲ್ಲ ಎಂದು ಫೈನ್ ನೀಡಲಾಗಿತ್ತು ಅಲ್ವಾ? ಅದೇ ರೀತಿ ಇದು ಕೂಡ. ಸಮುದ್ರದ ಉಪ್ಪು ನೀರಿಗೆ ಮನುಷ್ಯ ತನ್ನ ದೇಹದ ಉಪ್ಪು ನೀರು ಬಿಟ್ಟರೆ ಅದನ್ನು ತಿಳಿಯುವುದಾದರೂ ಹೇಗೆ? ಈ ವಿಷಯ ಕೇಳಿ ನಿಮಗೆ ನಗು ಬರುತ್ತಿರಬಹುದು ಅಲ್ವಾ? ಆದರೆ ಒಂದು ಸಮಾಧಾನಕರ ವಿಷಯ ಅಂದರೆ ಈ ವಿಷಯವು ನಡೆದಿರುವುದು ಸ್ಪೇನ್ನಲ್ಲಿ. ಹಾಗಾಗಿ ನೀವು ಮಲ್ಪೆ ಬೀಚ್ಗೆ, ಗೋಕರ್ಣ ಬೀಚ್ಗೆ, ಗೋವಾದ ಬೀಚ್ಗಳಿಗೆ ಹೋದಾಗ ಧೈರ್ಯದಿಂದ ಆಟ ಆಡಬಹುದು. ಆದರೆ ಮೂತ್ರ ವಿಸರ್ಜನೆ ಮಾಡಿ ಎಂದು ಹೇಳುತ್ತಿಲ್ಲ. ಪಾಪ ಆ ನೀರಿನಲ್ಲಿ ನಿಮ್ಮ ಅಕ್ಕಪಕ್ಕದ ಎಷ್ಟೊಂದು ಜನ ಆಟ ಆಡುತ್ತಿರ್ತಾರೆ. ಹಾಗಾಗಿ ಈ ರೀತಿ ಮಾಡಲು ನಿಮಗೂ ಕೂಡ ಮನಸ್ಸು ಬರಲ್ಲ ಬಿಡಿ. ಅದೇನೇ ಇರಲಿ, ಸ್ಪೇನ್ನ ಮಾರ್ಬೆಲ್ಲಾದಲ್ಲಿ ಬೀಚ್ನಲ್ಲಿ ಆಟ ಆಡುವಾಗ ಸಮುದ್ರಕ್ಕೆ ಮೂತ್ರ ವಿಸರ್ಜನೆ ಮಾಡಿದರೆ 67,000 ದಂಡ ಪಾವತಿಸಬೇಕೆಂದು ಹೇಳಿದೆ. ಆದರೆ ಮೂತ್ರ ವಿಸರ್ಜನೆ ಮಾಡಿದರೆ ಇವರಿಗೆ ಗೊತ್ತಾಗುವುದಾದರೂ ಹೇಗೆ ಅಂತ. ಡೈಪರ್ ಬಿಸಾಕಬೇಡಿ, ಪ್ಲಾಸ್ಟಿಕ್ ಬಾಟಲ್ನ ಬಿಸಾಕಬೇಡಿ ಅಂದರೆ ಒಂದು ಲೆಕ್ಕ. ಇಲ್ಲಿ ನೋಡಿದರೆ ಮೂತ್ರನೇ ಮಾಡಬಾರದು ಎಂದು ಹೇಳಿದೆ. ಉಪ್ಪು ನೀರಿನಲ್ಲಿ ಸ್ವಲ್ಪ ಉಪ್ಪು ನೀರು ಬೆರೆತರೆ ಅದನ್ನು ತಿಳಿಯುವುದು ಹೇಗೆ? ಅವರಲ್ಲಿ ಬೀಚ್ನಲ್ಲಿ ಆಡುವವರ ದೇಹಕ್ಕೆ ಏನಾದರೂ ಡಿವೈಸ್ ಫಿಕ್ಸ್ ಮಾಡಿದ್ದಾರಾ ಅಥವಾ ಅದನ್ನು ಹೇಗೆ ತಿಳಿತಾರೆ ಎಂಬುದರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಸಖತ್ ನಗಪಾಟಲಿಗೆ ಗುರಿಯಾಗಿದೆ ಈ ಒಂದು ಹೊಸ ನಿಯಮ. ಹೌದು, ಇಲ್ಲಿ ಪ್ರವಾಸಿಗರು ಮೋಜು ಮಸ್ತಿಗೆ ಅಂತ ಸುಂದರ ತಾಣಗಳಿಗೆ ಬರ್ತಾರೆ. ನಂತರ ಅಲ್ಲಿ ತಿಂದಿದ್ದು ಕುಡಿದಿದ್ದು ಎಲ್ಲ ಎಸೆದು ಹೋಗುತ್ತಾರೆ. ಮಕ್ಕಳಿಗೆ ಹಾಕಿರುವ ಡೈಪರ್ ಕೂಡ ರಸ್ತೆಯಲ್ಲಿ ಅಥವಾ ನದಿಯೊಳಗೆ ಹಾಕಿ ಹೋಗುವ ದುಷ್ಟರೇನೂ ಕಡಿಮೆ ಇಲ್ಲ. ಸುಂದರ ತಾಣಗಳಿಗೆ ಹೋಗಿ ಅಲ್ಲಿ ಕಸದ ರಾಶಿಯನ್ನೇ ಹಾಕಿ ಬರುತ್ತಾರೆ. ಇಂಥವರ ವಿರುದ್ಧ ವಿದೇಶಗಳಲ್ಲಿ ತುಂಬಾ ಕಟ್ಟುನಿಟ್ಟಿನ ಕಾನೂನು ಇದೆ. ನಮ್ಮಲ್ಲಿ ಸ್ವಲ್ಪ ಸಿಡಿಲವಿದೆ. ಹಾಗಾಗಿ ಜನರು ಹೊಂದಿಕೊಳ್ಳಬೇಕು. ರಸ್ತೆಯಲ್ಲಿ ಕಸ ಎಸೆದವರನ್ನು ತಡೆದು ನಿಲ್ಲಿಸಿ ಕಸ ಎತ್ತಿಸಿರುವ ಹಲವು ಪ್ರಕರಣ ನೋಡಿದ್ದೇವೆ. ಪ್ರತಿಯೊಬ್ಬ ನಾಗರಿಕನು ಇಂಥ ವ್ಯಕ್ತಿಗಳನ್ನು ಕಂಡಾಗ ಅವರ ಕೈಯಿಂದಲೇ ಕಸ ಎತ್ತಿಸಬೇಕು. ಆವಾಗಲೇ ಬುದ್ಧಿ ಬರುವುದು. ನೀವು ಕೂಡ ಹೊರಗಡೆ ಹೋದಾಗ ಕಸವನ್ನು ಸೂಕ್ತ ರೀತಿಯಲ್ಲೇ ವಿಲೇವಾರಿ ಮಾಡಿ. ಆದರೆ ಸಮುದ್ರದಲ್ಲಿ ಮೂತ್ರ ವಿಸರ್ಜನೆ ಮಾಡಿದರೆ 67,000 ದಂಡ. ಅಷ್ಟಕ್ಕೂ ಈ ದಂಡದ ಬಗ್ಗೆ ಇಲ್ಲಿ ಚರ್ಚೆ ನಡೆಯುತ್ತಿಲ್ಲ. ಸಮುದ್ರದ ಉಪ್ಪು ನೀರಿನಲ್ಲಿ ಮೂತ್ರ ವಿಸರ್ಜನೆ ಮಾಡಿದರೆ ಗೊತ್ತಾಗುವುದು ಹೇಗೆ ಎಂಬುದೇ ಎಲ್ಲರ ಯಕ್ಷ ಪ್ರಶ್ನೆಯಾಗಿದೆ. ಮನುಷ್ಯನ ಅತಿರೇಕದ ವರ್ತನೆಯಿಂದ ಪ್ರಪಂಚದಲ್ಲಿ ಇನ್ನೂ ಯಾವ ರೀತಿಯ ಹೊಸ ನಿಯಮಗಳು ಬರುತ್ತವೆ ಎಂದು ಗೊತ್ತಿಲ್ಲ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.